ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತು ವಿಲ್ ದೇ ಕಾಲ್ ಆರ್ ಮೆಸೇಜ್ ಯು, ಅವ್ರು ಮತ್ತೆ ನಿಮ್ಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರಾ, ಆ ಥರ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ 2 ಪೈಲ್ ಇದೆ. ನಂಬರ್ 1 ಇದೊಂದು ಸಿಟ್ರಿನ್ ಬ್ರೇಸ್ಲೆಟ್, ಪೈಲ್ ನಂಬರ್ 2 ಇದೊಂದು ಗಾರ್ನೆಟ್ ಬ್ರೇಸ್ಲೆಟ್. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ. ನಿಮಗೆ ಯಾವ ಬ್ರೇಸ್ಲೆಟ್ ಇಷ್ಟ ಆಗುತ್ತೆ, ಪೈಲ್ ನಂಬರ್ 1 ಅಥವಾ ಪೈಲ್ ನಂಬರ್ 2 ಯಾವ್ದು ಬೇಕಾದ್ರೂ ಆರಿಸ್ಕೊಳ್ಳಿ. 2 ಪೈಲ್ ಸಹಿತನೂ ನೋಡಬಹುದು ನೀವು. ಮತ್ತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರು ಯಾವಾಗ ಬೇಕಾದ್ರೂ ನೋಡಬಹುದು. ಮತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದಿರೋ, ಕಾಮೆಂಟ್ಸ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಹಲೋ ಪೈಲ್ ನಂಬರ್ 1, ನೀವು ಈ ಸಿಟ್ರಿನ್ ಬ್ರೇಸ್ಲೆಟ್ ಆರಿಸ್ಕೊಂಡಿದ್ದೀರಾ. ನಿಮಗೆ ಕಾರ್ಡ್ಸ್ ಏನ್ ಹೇಳತ್ತೆ ನೋಡೋಣ. ಮೊದಲು ಒರಾಕಲ್ ಕಾರ್ಡ್ಸ್ ನೋಡೋಣ. ನಿಮ್ಗೆ ಅವರು ಮೆಸೇಜ್ ಮಾಡ್ತಾರಾ, ಕಾಲ್ ಮಾಡ್ತಾರಾ, ಆ ಥರ ನೋಡಿದಾಗ ಏನು ಮೆಸೇಜಸ್ ಬರ್ಬೋದು ನಿಮಗೆ. ಬ್ಯಾಲೆನ್ಸ್, ಅಡ್ವೆಂಚರ್ ಮತ್ತೆ ಇಂಟ್ಯೂಷನ್. ಇಲ್ಲಿ ನಿಮ್ಮ ಲೈಫನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನೋದು ಹೇಳ್ತಾ ಇದೆ. ಬಿಲೀವ್ ಇನ್ ಯುವರ್ ಇಂಟ್ಯೂಷನ್. ಡ್ರೀಮ್ಸ್, ಲಿಸ್ನಿಂಗ್, ಟ್ರಾನ್ಸಿಷನ್. ನಿಮ್ಮ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಇದೆ, ಒಂದು ಚೇಂಜ್ ಇದೆ. ಬಾಟಮ್ ಆಫ್ ದಿ ಡೆಕ್ ಚೇಂಜ್ ನೋಡಿದ್ರ. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ, ನಿಮ್ ಲೈಫನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಅಡ್ವೆಂಚರ್, ಮುಂದೆ ಏನಿದೆ ನಿಮ್ ಲೈಫಲ್ಲಿ ಕೆಲವು ಸರಿ ನೀವು ಯೋಚನೆ ಮಾಡಬೇಕಾಗತ್ತೆ. ನಾನು ಮಾಡ್ತಾ ಇರೋದು ಸರಿನಾ? ಮೇಲೆ ಮೇಲೆ ಬಿದ್ದೋರ್ಗೆ ಫೋನ್ ಮಾಡ್ತಾ ಇರೋದಾಗ್ಲಿ, ಮೆಸೇಜ್ ಮಾಡ್ತಾ ಇರೋದಾಗ್ಲಿ ಒಂಥರ ಡೆಸ್ಪರೇಷನ್ ತೋರಿಸುತ್ತೆ. ಇಲ್ಲೊಂದು ಇಂಟ್ಯೂಷನ್ ಹೇಳ್ತಾ ಇದೆ. ಆದ್ರಿಂದ ಬಿಲೀವ್ ಇನ್ ಯುವರ್ ಇಂಟ್ಯೂಷನ್. ನಿಮ್ಮ ಮನಸ್ಸು ಏನು ಹೇಳುತ್ತೆ, ನೀವು ಮಾಡ್ತಾ ಇರೋದು ಸರಿನಾ ತಪ್ಪಾ, ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಸ್ವಲ್ಪ ಪೇಷನ್ಸ್ ಇಟ್ಕೊಂಡಾಗ ಅವ್ರು ನಿಮಗೆ ಮತ್ತೆ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ನಿಮ್ಮ ಡ್ರೀಮ್ಸ್, ನಿಮ್ಮ ಕನಸು ಏನಿದೆ, ನಿಮ್ಮ ಒಳಮನಸ್ಸು ಏನು ಹೇಳತ್ತೆ, ಅದೆಲ್ಲ ನೀವು ಯೋಚನೆ ಮಾಡಿ. ಮುಂದೆ ನಿಮ್ಮ ಲೈಫಲ್ಲಿ ಒಂದು ಚೇಂಜ್ ಇರಬಹುದು, ಒಂದು ಟ್ರಾನ್ಸಿಷನ್ ಇರಬಹುದು, ಟ್ರಾನ್ಸ್ಫಾರ್ಮೇಶನ್ ಇರಬಹುದು. ಅಂದ್ರೆ ಪರಿವರ್ತನೆ, ನಿಮ್ಮ ಲೈಫು ಒಂದು ಬದಲಾವಣೆ ಆಗೋ ಚಾನ್ಸಸ್ ಇದೆ ಇಲ್ಲಿ. ಆ ಥರ ನಿಮ್ಗಿಲ್ಲಿ ಮೆಸೇಜಸ್ ಇದೆ, ಒಂದು ಚೇಂಜ್ ಇದೆ ನಿಮ್ಮ ಲೈಫಲ್ಲಿ. ಇಷ್ಟು ದಿವಸ ನೀವು ಯಾವ ಒಂದು ಮೆಸೇಜ್ಗೋಸ್ಕರ ಕಾಯ್ತಾ ಇದ್ರೋ ಅದು ಬರಬಹುದು ನಿಮಗೆ ಆದಷ್ಟು ಬೇಗ. ಆ ಥರ ನಿಮ್ಗಿಲ್ಲಿ ಮೆಸೇಜಸ್ ಇದೆ. ಇದಕ್ಕಿನ್ನೂ ಕೆಲವು ಮೆಸೇಜಸ್ ನೋಡೋಣ ಏನ್ ಹೇಳತ್ತೆ ಅಂತ. ಅವ್ರು ನಿಮ್ಗೆ ಮತ್ತೆ ಮೆಸೇಜ್ ಮಾಡ್ತಾರಾ, ಕಾಲ್ ಮಾಡ್ತಾರಾ, ಇಷ್ಟು ದಿವಸ ವೆಯ್ಟ್ ಮಾಡ್ತಾ ಇದ್ದೀರಾ, ಮನಸ್ಸಲ್ಲಿ ತುಂಬಾ ಯೋಚನೆ ಇದೆ. ಗ್ರ್ಯಾಟಿಟ್ಯೂಡ್, ಜಾಯ್, ನಿಮಗೆ ಪ್ರಿಯಾರಿಟೀಸ್, ಆ ಥರ ಕಾರ್ಡ್ ಬರ್ತಾ ಇದೆ. ಫರ್ಗಿವ್ನೆಸ್ ಮತ್ತೆ ರೆಸ್ಪೆಕ್ಟ್. ಇಲ್ಲೊಂದು ಸೆಲ್ಫ್ ಲವ್. ಬಾಟಮ್ ಆಫ್ ದಿ ಡೆಕ್ ಡಿಟ್ಯಾಚ್ಮೆಂಟ್. ಇಲ್ಲಿ ನಿಮ್ಗೆ ಏನ್ ಹೇಳ್ತಾ ಇದೆ, ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ, ಕಾಲ್ ಮಾಡ್ತಾರಾ, ಮೆಸೇಜ್ ಮಾಡ್ತಾರಾ, ಆ ಥರ ನೀವು ವೇಟ್ ಮಾಡೋದಾಗಿದ್ರೆ ಇಲ್ಲಿ ಕೆಲವು ಸರಿ ನೀವು ನಿಮ್ಮ ಪ್ರಿಯಾರಿಟೀಸ್, ಕೆಲವು ನಿಮ್ಮ ಕೆಲಸ ಆಗಿರಬಹುದು, ನಿಮ್ಮ ಸೆಲ್ಫ್ ಲವ್ ಆಗಿರಬಹುದು, ನಿಮ್ಮ ಬಗ್ಗೆ ನೀವು ಗಮನಿಸ್ಕೋಬೇಕಾಗತ್ತೆ. ಇಲ್ಲಿ ಕೆಲವು ಸರಿ ಹಿಂದೆ ಯಾವ ಘಟನೆಗಳು ನಡೆದಿರಬಹುದು ನಿಮ್ಮ ಲೈಫಲ್ಲಿ, ಕೆಲವು ಮಾತುಗಳು ಆಡಿರಬಹುದು ನೀವಿಬ್ರು. ಅದರಿಂದ ನಿಮ್ಮಿಬ್ರಿಗೂ ಇಲ್ಲಿ ಬ್ರೇಕಪ್ ಆಗಿರಬಹುದು ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು. ನೀವು ಕೆಲವು ಸರಿ ಫರ್ಗಿವ್ ಮಾಡಬೇಕಾಗತ್ತೆ. ರೆಸ್ಪೆಕ್ಟ್ ಈಚ್ ಅದರ್. ನಿಮ್ಮ ಏನೇ ಭಾವನೆಗಳಿರಬಹುದು
ಒಬ್ರಿಗೊಬ್ರಿಗೆ ನೀವು ರೆಸ್ಪೆಕ್ಟ್ ಕೊಡಬೇಕಾಗತ್ತೆ ಇಲ್ಲಿ. ಅವ್ರಿಗೆ ಅವ್ರ ಫ್ಯಾಮಿಲಿ ಇರಬಹುದು, ಅವ್ರ ಜಾಬ್ ಇರಬಹುದು, ಅಥವಾ ನಿಮ್ಗೂ ನಿಮ್ಮ ಫ್ಯಾಮಿಲಿ ಇರಬಹುದು, ನಿಮ್ಮ ಕೆಲವು ಪ್ರಿಯಾರಿಟೀಸ್ ಇರಬಹುದು. ಕೆಲವು ಸರಿ ಒಬ್ರಿಗೊಬ್ರಿಗೆ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅದರಿಂದ ನಿಮ್ಮ ಲೈಫಲ್ಲಿ ಜಾಯ್ ಅಂದ್ರೆ ಸಂತೋಷ ಸಿಗುತ್ತೆ. ಕೆಲವು ನಿಮ್ಮ ಸೆಲ್ಫಿಶ್ನೆಸ್ ಇರಬಹುದು, ಅಥವಾ ನಂದೇ ನಡಿಬೇಕು ಅನ್ನೋ ಮಾತುಗಳಿರಬಹುದು, ಅಥವಾ ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲೂಬಹುದು ಇಲ್ಲಿ. ಅದರಿಂದೆಲ್ಲ ಡಿಟ್ಯಾಚ್ ಆಗಬೇಕಾಗತ್ತೆ ನೀವು. ಕೆಲವು ಸರಿ ನಿಮ್ಮ ಲೈಫಲ್ಲಿ ಆ ಪರ್ಸನ್ ಬರಬೇಕು ಅಂತ ಇದ್ರೆ, ಅದೊಂದು ದೇವರ ನಿಯಮ ಆಗಿದ್ರೆ ನಿಮ್ಮ ಲೈಫ್ಗೆ ಅವರು ಮತ್ತೆ ಬಂದೇ ಬರ್ತಾರೆ, ಮತ್ತೆ ಅವ್ರು ನಿಮ್ಮನ್ನು ಕಾಲ್ ಮಾಡ್ತಾರೆ. ಆದರೆ ಒಂದೊಂದ್ಸರಿ ತುಂಬಾ ದಿವಸಗಳು ಕಾಯೋದನ್ನು ಇಲ್ಲಿ ವ್ಯರ್ಥ ಅನ್ನೋದನ್ನು ನೀವು ತಿಳ್ಕೋಬೇಕಾಗತ್ತೆ. ಒಂದೊಂದ್ಸರಿ ಕೆಲವು ಸರಿ ನಿಮ್ಮ ಆ ವ್ಯಕ್ತಿಯ ಮನಸ್ಸಲ್ಲಿ ಪರಿವರ್ತನೆನೂ ಆಗಬಹುದು. ದೇವರ ನಿಯಮ ಇದ್ರೆ, ಒಂದು ಏಂಜಲ್ ಬ್ಲೆಸ್ಸಿಂಗ್ಸ್ ಇದ್ರೆ ಪರಿವರ್ತನೆ ಆಗಿ ನಿಮ್ಮ ಲೈಫ್ಗೆ ಅವರು ಬರ್ತಾರೆ. ನೀವು ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ಲೈಫನ್ನ ಅಥವಾ ನಿಮ್ಮ ಭಾವನೆಗಳನ್ನ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಇಲ್ಲಿ. ಕೆಲವು ಸರಿ ನಿಮ್ಮ ಇಂಟ್ಯೂಷನ್, ನಿಮ್ಮ ಒಳಮನಸ್ಸು ಏನು ಹೇಳುತ್ತೆ ಅನ್ನೋದನ್ನು ನೀವು ತಿಳ್ಕೋಬೇಕಾಗತ್ತೆ. ಕಾಯೋದಾ ಬೇಡವಾ, ಮೆಸೇಜ್ ಮಾಡ್ತಾರಾ ಇಲ್ವಾ, ಆತರ ನಿಮ್ಗೆ ಕೆಲವು ಸರಿ ಅರ್ಥ ಆಗುತ್ತೆ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನು ಹೇಳ್ಬೋದು ನೋಡೋಣ. ಇಲ್ಲಿ ಏಸ್ ಆಫ್ ಸಾರ್ಟ್ಸ್, ಪೇಜ್ ಆಫ್ ಕಪ್ಸ್, ನಿಮಗೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಆ ಥರ ಇಲ್ಲಿ ನಿಮಗೆ ಮೆಸೇಜಸ್ ಬರ್ತಾ ಇದೆ. ಇಲ್ಲಿ ಮತ್ತೆ ಇದು ನಿಮಗೆ ಸೆಲ್ಫ್ ಲವ್ ಹೇಳ್ತಾ ಇದೆ. ಆದಷ್ಟು ಶೀಘ್ರವಾಗಿ ಅವರು ನಿಮಗೆ ಒಂದು ಮೆಸೇಜ್ ಮಾಡಬಹುದು, ಕಾಲ್ ಮಾಡಬಹುದು. ಯಾವುದೋ ಕೆಲವು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿರ್ಬೋದು, ಅವರು ಮನೆ ವಿಷಯ ಇರಬಹುದು. ಇಲ್ಲಿ ಕೆಲವು ಸರಿ ನೀವು ದೇವರಲ್ಲಿ ಒಂದು ಬೇಡ್ಕೊಳ್ಳೋದಾಗ್ಲಿ, ಪ್ರೇಯರ್ಸ್ ಮಾಡೋದ್ರಿಂದ ಆಗ್ಲಿ, ಕೆಲವು ಸರಿ ನಿಮ್ಮ ಮೆಸೇಜ್ಗಳು ಬ್ಲಾಕ್ ಆಗಿದ್ರೆ ನಿಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲ ಅನ್ಬ್ಲಾಕ್ ಆಗಬಹುದು. ಆದರೆ ಅದಕ್ಕೊಂದು ಸ್ವಲ್ಪ ಎಫರ್ಟ್ ಹಾಕಬೇಕು ಅನ್ನೋದು ಹೇಳುತ್ತೆ. ಅಷ್ಟೊಂದು ಈಸಿಯಾಗಿ ಬರಲ್ಲ ಇಲ್ಲಿ. ಕೆಲವು ಸರಿ ನಿಮ್ಮ ಸೆಲ್ಫ್ ಲವ್ ಆ ಥರ ಎಲ್ಲ ನೀವು ಮಾಡಿಕೊಂಡಾಗ ನಿಮ್ಮ ಹಠಮಾರಿತನ, ಅದೆಲ್ಲ ಸ್ಟಬ್ಬನ್ನೆಸ್ ಅದೆಲ್ಲ ಬಿಟ್ಟಾಗ ಇಲ್ಲಿ ನಿಮಗೆ ಅವರು ಮತ್ತೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಆ ಥರ ಇದೆ ಇಲ್ಲಿ. ಅವ್ರು ಯಾವುದೋ ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಅಲ್ಲಿ ಇರಬಹುದು, ಅಥವಾ ಪೇರೆಂಟ್ಸ್ದು ಯಾವುದೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿರ್ಬೋದು ಅವರು. ಅದರಿಂದ ಬಿಡುಗಡೆ ಆಗಿ ನಿಮಗೆ ಅವರು ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಆ ಥರ ನಿಮ್ಗಿಲ್ಲಿ ಮೆಸೇಜಸ್ ಇದೆ. ಇದಕ್ಕೆ ಅಡ್ವೈಸ್ ಆಗಲಿ, ಕ್ಲಾರಿಟಿ ಆಗಲಿ, ನೋಡೋಣ ಏನು ಹೇಳತ್ತೆ. ನಿಮಗೆ ಮೆಸೇಜ್ ಮಾಡ್ತಾರೆ ಅನ್ನೋದು ಹೇಳ್ತಾ ಇದೆ. ಕೆಲವು ಸರಿ ನೀವು ಅಥವಾ ಅವರು ಹೀಲಿಂಗ್ ಅಲ್ಲಿ ಇರಬಹುದು, ಯಾವುದೇ ನಿಮ್ಮ ಡಿಸಪಾಯಿಂಟ್ಮೆಂಟ್ಸ್ ಇರಬಹುದು, ಅದೆಲ್ಲ ಬೇಗ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ. ಅವರು ನಿಮಗೋಸ್ಕರ ಮತ್ತೆ ಪ್ರಪೋಸ್ ಮಾಡ್ತಾರೆ. ಕೆಲವು ಇಲ್ಲಿ ಬ್ಯಾಡ್ ಎನರ್ಜೀಸು ಯಾವುದು ನಿಮ್ಮ ತಡೀತಾ ಇದೆ ಇಷ್ಟು ದಿವಸ, ಅದು ಆದಷ್ಟು ಶೀಘ್ರವಾಗಿ ಬಿಡುಗಡೆ ಹೊಂದಿ ನಿಮ್ಮ ಪರ್ಸನ್ನು ನಿಮಗೋಸ್ಕರ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ. ಆ ಥರ ಇಲ್ಲಿ ಒಂದು ಅವ್ರಿಗೆ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಕೆಲವು ಸರಿ ಅವರು ಹೀಲಿಂಗ್ ಅಲ್ಲಿ ಇರಬಹುದು, ಅವರ ಯಾವುದೇ ಒಂದು ಡಿಸಪಾಯಿಂಟ್ಮೆಂಟ್ ಇರಬಹುದು, ಅವರ ಕೆಲಸ ಕಾರ್ಯಗಳಿರಬಹುದು, ಅದನ್ನೆಲ್ಲ ಮುಗಿಸಿ ನಿಮ್ಗೋಸ್ಕರ ಅವರು ಬರ್ತಾರೆ ಅನ್ನೋದನ್ನ ಇಲ್ಲಿ ಕಿಂಗ್ ಆಫ್ ಪೆಂಟಕಲ್ಸ್ ಆಗಲಿ, ನೈಟ್ ಆಫ್ ಪೆಂಟಕಲ್ಸ್ ನಿಮ್ಗೆ ಇಲ್ಲೊಂದು ಮೆಸೇಜ್ ಕೊಡ್ತಾ ಇದೆ. ನಿಮ್ಗೆ ಆದಷ್ಟು ಬೇಗ ಅವರು ಮೆಸೇಜ್ ಮಾಡಲಿ, ಕಾಲ್ ಮಾಡಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಪೈಲ್ ನಂಬರ್ 2ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2, ನೀವು ಈ ಗಾರ್ನೆಟ್ ಬ್ರೇಸ್ಲೆಟ್ ಆರಿಸ್ಕೊಂಡಿದ್ದೀರಾ. ನಿಮಗೆ ಒರಾಕಲ್ ಕಾರ್ಡ್ಸ್ ಏನು ಹೇಳುತ್ತೆ, ಏನು ಮೆಸೇಜಸ್ ಕೊಡಬಹುದು ನೋಡೋಣ. ನಿಮಗೆ ಅವರು ಕಾಲ್ ಮಾಡ್ತಾರಾ ಅಥವಾ ಮೆಸೇಜ್ ಮಾಡ್ತಾರಾ ನೋಡೋಣ.
ಇಲ್ಲಿ ಬ್ಯೂಟಿ, ಹೀಲಿಂಗ್, ಪೇಷನ್ಸ್, ಟ್ರಸ್ಟ್, ಹಾರ್ಮನಿ ಮತ್ತೆ ಜೆಂಟಲ್ನೆಸ್. ಬಾಟಮ್ ಆಫ್ ದಿ ಡೆಕ್ ಡಿವೈನ್ ಟೈಮಿಂಗ್. ನಿಮ್ಗೇನು ಹೇಳ್ತಾ ಇದೆ ಈ ಮೆಸೇಜಸ್ ನೋಡೋಣ. ನೀವೊಂದು ಬ್ಯೂಟಿಫುಲ್ ಪರ್ಸನ್ ಆಗಿರಬಹುದು, ಮತ್ತಿಲ್ಲಿ ಹೀಲಿಂಗು ನಡೀತಾ ಇದೆ ನಿಮ್ಮಿಬ್ಬರಲ್ಲಿ. ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಸ್ವಲ್ಪ ದಿವಸದಿಂದ. ಇಲ್ಲಿ ನಿಮ್ಮ ಭಾವನೆಗಳೆಲ್ಲ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಪೇಷನ್ಸು ಬೇಕು ಅನ್ನೋದನ್ನು ಹೇಳ್ತಾ ಇದೆ. ಟ್ರಸ್ಟ್, ಹಾರ್ಮನಿ, ಜೆಂಟಲ್ನೆಸ್, ಏನೇ ವಿಷಯಗಳಾಗಿರಬಹುದು, ಇಲ್ಲೊಂದು ನೀವು ಕಾಮ್ ಆಗಿ ಸ್ವಲ್ಪ ದಿನ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಮುಂದೆ ಒಳ್ಳೆ ಸಂತೋಷದ ದಿನಗಳು ಮತ್ತೆ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ನಂಬಿಕೆ ಇಟ್ಕೊಂಡು ಒಬ್ರಲ್ಲಿ ಒಬ್ರು ಸ್ವಲ್ಪ ಕಾಮ್ ಆಗಿ ನೀವು ವೇಟ್ ಮಾಡೋದ್ರಿಂದ ಇಲ್ಲಿ ಒಂದು ಡಿವೈನ್ ಟೈಮಿಂಗ್ ನಿಮ್ಮ ಲೈಫಲ್ಲಿ. ಆದಷ್ಟು ಬೇಗ ಅವರು ನಿಮಗೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ನಿಮ್ಮ ಲೈಫಲ್ಲಿ ಒಂದು ಸಂತೋಷದ ದಿನಗಳು ಮತ್ತೆ ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ಆದ್ರಿಂದ ಇದಕ್ಕೆ ಮತ್ತೆ ಬೇರೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳತ್ತೆ, ಏನ್ ಮೆಸೇಜಸ್ ಕೊಡುತ್ತೆ ನಿಮ್ಗೆ ನೋಡೋಣ. ಪೇಷನ್ಸ್ ಹೇಳ್ತಾ ಇದೆ ಮತ್ತೆ. ಇವೆಲ್ಲ ಮೆಸೇಜಸ್ ಇಂದ ನಿಮ್ಮ ಆಂಗ್ಸೈಟಿ ಸ್ವಲ್ಪ ಕಡಿಮೆ ಆಗಬಹುದು. ಎಕ್ಸ್ಪ್ರೆಷನ್, ಲಾಯಲ್ಟಿ, ರಿಲೀಸ್, ಫ್ರೆಂಡ್ಲಿನೆಸ್. ಒನ್ ಮೋರ್ ಕಾರ್ಡ್, ವಿಲ್ಲಿಂಗ್ನೆಸ್. ಬಾಟಮ್ ಆಫ್ ದಿ ಡೆಕ್ ಕಂಪ್ಯಾಷನ್. ಇಲ್ಲಿ ಮತ್ತೆ ನಿಮಗೆ ಪೇಷನ್ಸ್ 2 ಕಾರ್ಡ್ ಬಂದಿದೆ. ಆದ್ರಿಂದ ಸ್ಟ್ರಾಂಗ್ ಆಗಿ ನಿಮಗೆ ಪೇಷನ್ಸ್ ಹೇಳ್ತಾ ಇದೆ. ತಾಳ್ಮೆಯಿಂದ ಸ್ವಲ್ಪ ನೀವು ಕಾಮ್ ಆಗಿ ನಿಮ್ಮ ಹೀಲಿಂಗ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಇಲ್ಲೊಂದು ಫ್ರೆಂಡ್ಲಿನೆಸ್ ಇದೆ, ಲಾಯಲ್ಟಿ, ಒಬ್ರಿಗೊಬ್ರಿಗೆ ನಿಮ್ಮಲ್ಲಿ ನಂಬಿಕೆ ಇದೆ. ಇಲ್ಲಿ ಒಂದು ಇಷ್ಟನೂ ಇದೆ. ಇಲ್ಲಿ ವಿಲ್ಲಿಂಗ್ನೆಸ್ ಕಾರ್ಡ್ ಬಂದಿದೆ. ಯಾವುದೇ ನಿಮ್ಮ ನೆಗೆಟಿವಿಟಿ ಇರಬಹುದು, ಅದನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳಿ ಅನ್ನೋದು ಹೇಳ್ತಾ ಇದೆ. ಒಬ್ರಿಗೊಬ್ರಿಗೆ ಕಂಪ್ಯಾಷನ್. ಅವರ ಕೆಲಸ ಏನಿರಬಹುದು, ಅವರ ಆ ಕಷ್ಟಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಒಬ್ರಿಗೊಬ್ರಿಗೆ. ಇಲ್ಲಿ ನಿಮ್ಮಲ್ಲಿ ಒಬ್ರಿಗೊಬ್ರಿಗೆ ನಂಬಿಕೆ, ಒಂದು ಲಾಯಲ್ಟಿ, ಆ ಥರ ಎಲ್ಲ ನೀವು ನಿಮ್ಮ ಲೈಫಲ್ಲಿ ಬೆಳೆಸ್ಕೊಂಡಾಗ ಇಲ್ಲಿ ನಿಮ್ಗೆ ಮತ್ತೆ ಅವರು ಮೆಸೇಜ್ ಮಾಡಬಹುದು. ಇಲ್ಲಿ ಒಬ್ರಲ್ಲೊಬ್ರು ನಂಬಿಕೆ ಬೆಳೆಸ್ಕೊಂಡು ಒಬ್ರಲ್ಲೊಬ್ರು ಬಿಲೀವ್ ಮಾಡ್ಕೊಂಡಾಗ ಮತ್ತೆ ಅವರು ನಿಮಗೆ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ. ಆ ಥರ ನಿಮ್ಗೆ ಇಲ್ಲಿ ಏಂಜಲ್ ಮೆಸೇಜಸ್ ಇದೆ. ಫ್ರೆಂಡ್ಲಿನೆಸ್ ಇರಬಹುದು, ವಿಲ್ಲಿಂಗ್ನೆಸ್ ಇರಬಹುದು. ನಿಮ್ಮನ್ನು ಅವ್ರು ಇಷ್ಟಪಡ್ತಾರೆ ಅನ್ನೋದು ಇದೆ. ಇಲ್ಲಿ ಯಾವುದಕ್ಕೋಸ್ಕರ ನೀವು ಯೋಚನೆ ಮಾಡ್ತಿದ್ದೀರಾ, ಆಂಗ್ಸೈಟಿನಲ್ಲಿದ್ದೀರಾ, ಅದೆಲ್ಲ ಕಡಿಮೆ ಆಗುತ್ತೆ. ಇಲ್ಲೊಂದು ಡಿವೈನ್ ಟೈಮಿಂಗ್ ಇದೆ ನಿಮ್ಮ ಲೈಫಲ್ಲಿ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಟ್ಯಾರೋ ಕಾರ್ಡ್ಸ್ ನಿಮ್ಗೆ ಏನು ಮೆಸೇಜಸ್ ಕೊಡ್ಬೋದು. Two of Swords, 3 of Cups, King of Wands, 5 of Swords, Page of Wands, Page of Cups, the World card. ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ ನಿಮ್ಮ ಲೈಫಲ್ಲಿ. ಇಷ್ಟು ದಿವಸ ಯಾವುದೋ ಒಂದು ಜಗಳಾಡೋ ಮೂಡಲ್ಲಿ ಇದ್ರಿ ನೀವು, ಅಥವಾ ಅವರು ಇರಬಹುದು ನಿಮ್ಮ ಪರ್ಸನ್ನು. ತುಂಬಾ ಸಿಟ್ಟಾಗ್ತಿದ್ರು, ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಗೋಸ್ಕರ ಅವರು ಪ್ರಪೋಸ್ ಮಾಡ್ತಾರೆ. ಯಾವುದೇ ಡೌಟ್ಸ್ ಇರಬಹುದು, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು, ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ.
ನಿಮ್ಮ ಕಾಲ್ಗಳನ್ನೆಲ್ಲ ಬ್ಲಾಕ್ ಮಾಡೋದಾಗಿರ್ಲಿ, ಮೆಸೇಜಸ್ ಬ್ಲಾಕ್ ಮಾಡೋದಿರ್ಲಿ, ಅದೆಲ್ಲ ಆ ಸಿಟ್ಟು ಕೋಪ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ದಿನ ಕಳೆದ ಹಾಗೆ. ಇಲ್ಲಿ ದಿ ವರ್ಲ್ಡ್ ಕಾರ್ಡ್ ಇದೆ. ನಿಮ್ಮ ಸೈಕಲ್ ಅಂದ್ರೆ ಹಳೆ ದಿನಗಳು ನಿಮ್ಗೆ ಮತ್ತೆ ಬರುತ್ತೆ, ನಿಮ್ಗೋಸ್ಕರ ಅವರು ಮತ್ತೆ ಬರ್ತಾರೆ. ಪೇಜ್ ಆಫ್ ವ್ಯಾಂಡ್ಸ್ ಮತ್ತಿಲ್ಲಿ ಪೇಜ್ ಆಫ್ ಕಪ್ಸ್, ಇದೆರಡು ಇರೋದ್ರಿಂದ ನಿಮ್ಮ ಲೈಫು ಮೊದಲಿನ ಹಾಗೆ ಮತ್ತೆ ಮರುಕಳಿಸುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಇದಕ್ಕೊಂದು ಅಡ್ವೈಸ್ ನೋಡೋಣ, ಕ್ಲಾರಿಟಿ ನೋಡೋಣ ಏನ್ ಹೇಳತ್ತೆ ಅಂತ. ನಿಮ್ಗೆ ಮತ್ತೆ ಅವರು ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ. ಇಲ್ಲಿ 9 ಆಫ್ ಕಪ್ಸ್, ವೀಲ್ ಆಫ್ ಫಾರ್ಚೂನ್, ವಾವ್, ದಿ ಮೂನ್ ಕಾರ್ಡ್, ಇಲ್ಲಿ 9 ಆಫ್ ಸಾರ್ಡ್ಸ್, 10 ಆಫ್ ವ್ಯಾಂಡ್ಸ್, 2 ಕಾರ್ಡ್ ಬಂದಿದೆ. ಪೇಜ್ ಆಫ್ ಪೆಂಟಿಕಲ್ಸ್, 6 ಆಫ್ ಸಾರ್ಡ್ಸ್, ಇಲ್ಲಿ 6 ಆಫ್ ಕಪ್ಸ್. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ನಿಮ್ಗೆ ಮೆಸೇಜಸ್, ಹಗಲು ರಾತ್ರಿ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ಮನಸ್ಸಲ್ಲಿ ಒಂದು ಆಂಗ್ಸೈಟಿ ಇದೆ, ಬೇಜಾರಿದೆ, ಯಾವ್ದ್ರಲ್ಲೂ ಮನಸ್ಸಿಲ್ಲ ನಿಮ್ಗೆ, ಕೆಲಸ ಮಾಡಕ್ಕಾಗ್ಲಿ ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡಕ್ಕಾಗ್ಲಿ ಯಾವ್ದ್ರಲ್ಲೂ ಮನಸ್ಸಿಲ್ಲ ನಿಮ್ಗೆ. ಯಾಕೆಂದ್ರೆ ಮನಸ್ಸೆಲ್ಲ ನನಗೆ ಕಾಲ್ ಮಾಡ್ತಾರಾ, ಮೆಸೇಜ್ ಮಾಡ್ತಾರಾ, ಆತರ ಒಂದು ಆಂಗ್ಸೈಟಿನಲ್ಲಿ ಇದ್ದೀರಾ. ಆಂಗ್ಸೈಟಿ ಅಂದ್ರೆ ಅದೊಂಥರ ಕಾಯೋದು, ಮಾಡ್ತಾರಾ ಇಲ್ವಾ, ಆತರ ಹಗಲು ರಾತ್ರಿ ನಿದ್ದೆ ಬರಲ್ಲ, ಯೋಚನೆ, ಮುಂದೆ ನನ್ನ ಲೈಫ್ ಹೇಗೆ ಆಗ್ಬೋದು, ಆತರ ನೀವು ತುಂಬಾ ಯೋಚನೆ ಮಾಡ್ತೀರಾ. ಇಲ್ಲಿ ನಿಮ್ಗೋಸ್ಕರ ಅವರು ಮತ್ತೆ ಬರ್ತಾರೆ, ನಿಮ್ಗೋಸ್ಕರ ನಿಂತ್ಕೋತಾರೆ, ಸ್ಟ್ಯಾಂಡ್ ಆಗ್ತಾರೆ, ಆತರ ಇಲ್ಲಿ ನಿಮ್ಗೆ ಮೆಸೇಜಸ್ ಇದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಮತ್ತೆ 9 ಆಫ್ ಕಪ್ಸ್, ನಿಮ್ ಬಗ್ಗೆ ಅವ್ರಿಗೆ ಪ್ರೀತಿ ಇದೆ, ನಿಮ್ಮನ್ನ ನೆನಪಿಸ್ಕೋತಾರೆ, ಆತರ ಇಲ್ಲಿ ನಿಮ್ಗೆ ಮೆಸೇಜಸ್ ಇದೆ. ದಿ ವರ್ಲ್ಡ್ ಕಾರ್ಡ್ ಇರಬಹುದು, ಅದೊಂದು ಸೈಕಲ್ ತೋರಿಸುತ್ತೆ. ನಿಮ್ಮ ಹಳೆ ದಿನಗಳು, ನಿಮ್ಮ ಸಂತೋಷದ ದಿನಗಳು ಮತ್ತೆ ಬರುತ್ತೆ. ಇದುವರೆಗೂ ನಿಮ್ಗೆ ಯಾವ ಬ್ಯಾಡ್ ಎನರ್ಜಿ ಇದೆ ಅದೆಲ್ಲ ನೀವು ಎಫರ್ಟ್ ಹಾಕಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಾಗ, ಹೀಲ್ ಮಾಡ್ಕೊಂಡಾಗ ನಿಮ್ಗೆ ಮತ್ತೆ ನಿಮ್ಮ ಹಳೆ ದಿನಗಳು ಮತ್ತೆ ಬರುತ್ತೆ. ನೀವು ಈ ಎಲ್ಲ ಕಹಿ ಘಟನೆಗಳಿಂದ, ಕಹಿ ನೆನಪುಗಳಿಂದ ಮತ್ತೆ ಆಚೆ ಬರ್ತೀರಾ. ನೀವು ಮುಂದೆ ನಿಮ್ಗೊಂದು ಹ್ಯಾಪಿ ಲೈಫ್ ಇದೆ ಅಂತಾನೂ ಹೇಳ್ತಾ ಇದೆ. ನಿಮ್ಮ ಹಳೆಯ ಸಂತೋಷದ ದಿನಗಳು ಮತ್ತೆ ಬರುತ್ತೆ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.